ಹಲೋ ಎಲ್ಲರೂ, ಹೇಗಿದ್ದೀರಾ? ಇವತ್ತು ನಾವು ಕ್ಯಾಪ್ಸಿಕಮ್ ಚಿಕನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋದಲ್ವಾ. ನಾನು ಇದಕ್ಕೆ ಇವಾಗ ಒಂದು ಅರ್ಧ ಕೆಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ 2 ಸರಿ ವಾಶ್ ಮಾಡಿ ತೊಗೊಳ್ತಾ ಇದ್ದೀನಿ, ನೀಟಾಗಿ ಎಲ್ಲ ತೆಗೆದು. ಇವಾಗ ಇದನ್ನ ನೆನೆಸ್ಕೊಳ್ಳೋಣ, ಮಸಾಲೆ ಹಾಕಿ ನೆನೆಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂಚೂರು ಮೊಸರು, ಅದಕ್ಕೆ ಒಂಚೂರು ಅರಿಶಿನ, ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ. ನೀವು ಟೈಮ್ ಜಾಸ್ತಿ ಇದ್ದರೆ ನೀವು ಎಷ್ಟು ಟೈಮ್ ಇದ್ದರೆ ಅಷ್ಟು ಟೈಮಲ್ಲಿ ನೆನೆಸ್ಕೋಬೋದು, ಇಲ್ಲಾಂದರೆ ಬೇಗನೂ ಮಾಡ್ಬೋದು. ಎಷ್ಟೊತ್ತು ನೆನೆಸಿದ್ರೆ ಅಷ್ಟೊತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದನ್ನು ಇವಾಗ 1 ಅವರ್ ಅಷ್ಟೊತ್ತು ನೆನೆಸ್ಕೊಳ್ತಾ ಇದ್ದೀನಿ. ನನಗಿವಾಗ ಟೈಮ್ ಇದೆ ಮಾಡೋದಕ್ಕೆ, ಸೊ ಅದಕ್ಕೆ ನೋಡಿ ಇವಾಗ ಇದು 1 ಅವರ್ ಆಗಿದೆ ನೆಂದು, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಸಾಫ್ಟ್ ಆಗಿರುತ್ತೆ ಚಿಕನ್ನು. ಸೊ ಒಗ್ಗರಣೆಗೆ ಏನೆಲ್ಲ ಬೇಕಂದರೆ ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ದೊಡ್ಡ ಕ್ಯಾಪ್ಸಿಕಮ್ ಚಿಕನ್ ಅಲ್ವ, ಸೊ ಕ್ಯಾಪ್ಸಿಕಮ್ ದೊಡ್ಡ ತೊಗೊಂಡಿದ್ದೀನಿ, ಒಂಚೂರು ಕೊತ್ತಂಬರಿ. ಸೊ ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಇವಾಗ ಅದಕ್ಕೆ ಒಂಚೂರು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಸೊ ಆ ಫ್ಲೇವರ್ ಚೆನ್ನಾಗಿ ಇಳಿಬೇಕು ಬೆಳ್ಳುಳ್ಳಿದು, ಅವಾಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಷ್ಟು ಫ್ರೈ ಫಸ್ಟ್ ಅದನ್ನೇ ಫ್ರೈ ಚೆನ್ನಾಗಿ ಮಾಡಿದ್ರೆ ಅದರದ್ದು ಫ್ಲೇವರ್ ಎಲ್ಲ ಚಿಕನ್ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದಕ್ಕೇ ಇವಾಗ ಒಂಚೂರು ಈರುಳ್ಳಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ, ಈರುಳ್ಳಿ ಮತ್ತು ಅರಿಶಿನ ಪುಡಿ. ಸೊ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅವಾಗೇ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಎಷ್ಟು ಫ್ರೈ ಆದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಈ ಕಲರ್ ಬಂದರೆ ಸಾಕು. ಈ ಥರ ಬೆಂದಿದ್ರೆ ಇದಕ್ಕೆ ಇವಾಗ ನಾವು ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಫಸ್ಟೇ ಆಗಬಾರ್ದು, ತುಂಬ ಸಾಫ್ಟ್ ಆಗೋಗುತ್ತೆ, ಕ್ಯಾಪ್ಸಿಕಮ್ ಸಿಕ್ಕೋದಿಲ್ಲ ಕೈಗೆ. ಸೊ ಈರುಳ್ಳಿ ಫಸ್ಟ್ ಬೆಂದ ಮೇಲೆ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ಮನ್ನು ಸ್ವಲ್ಪ ಒಂದು ಆಯಿಲಲ್ಲಿ ಒಂದು 50% ಫಸ್ಟು ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದಾಗಿದೆ ನೋಡಿ. ಇವಾಗ ಇದಕ್ಕೇ ನಾವು ನೆನೆಸ್ಕೊಂಡಿರೋಂಥ ಚಿಕನ್ ಹಾಕ್ತಾಯಿದ್ದೀರಿ. ಇವಾಗ ಇದಕ್ಕೊಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಆಪ್ಷನ್ ನಿಮಗೆ, ಧನಿಯಾ ಪುಡಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿನ್ಕಾಯಿ ಒಂದೇ ಥರ ಇರುತ್ತೆ, ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ನಾನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಹಾಫ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಇದು ಅಷ್ಟೇ ಆಪ್ಷನ್ನು. ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ನಾನೆಲ್ಲೂ ನೀರು ಯೂಸ್ ಮಾಡಿಲ್ಲ, ಮೊಸರಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದರಲ್ಲೇ ಚಿಕನ್ ಬೇಯುತ್ತೆ. ಸೊ ನೀರು ಹಾಕ್ಕೊಂಡ್ರೆ ಅದಷ್ಟು ಫ್ಲೇವರ್ ಕೊಡೋದಿಲ್ಲ. ಸೊ ನಾನು ನೆನ್ಸೋಕ್ಕೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೆ, ಇವಾಗ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನೀವು ಬೇಕಿದ್ರೆ ನೋಡಿ ಹಾಕ್ಕೋಬೋದು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು, ನೀರೆಲ್ಲೂ ಒಂಚೂರು ಯೂಸ್ ಮಾಡಬೇಡಿ. ನಿಮಗೆ ಗ್ರೇವಿ ಬೇಕಿದ್ದರೆ ಒಂಚೂರು ನೀರು ಹಾಕ್ಕೋಬೋದು ಬೇಕಿದ್ದರೆ, ನಾನಿಲ್ಲಿ ನೀರು ಯೂಸ್ ಮಾಡ್ತಿಲ್ಲ. ಸೊ ಇದನ್ನ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಒಂದು ಪ್ಲೇಟಲ್ಲಿ ಮುಚ್ಚಿಕ್ಬಿಡ್ತೀನಿ. ಸೊ ಅದು ಆ ಚಿಕನಲ್ಲಿರೋ ನೀರಲ್ಲೇ ಬಾಯ್ಲ್ ಆಗುತ್ತೆ. ಸೊ ಇದನ್ನ ಮುಚ್ಚಿ ಇವಾಗ ನಾನೊಂದು ಕಡಿಮೆ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ, ಬೇಗ ಬೆಂದೋಗುತ್ತೆ, ಏಕೆಂದರೆ ಇದು ಆಲ್ರೆಡಿ ನೆಂದಿದೆಯಲ್ಲ ಚಿಕನಲ್ಲಿ. ನೋಡಿ ಈ ಥರ ನೀರು ಬರುತ್ತೆ, ನೀವು ನೀರು ಹಾಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಅದರಲ್ಲೇ ಒಂದೊಂದು 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಬೆಂದೋಗುತ್ತೆ. ಸೊ ಇನ್ನೊಂದು 2 ಮಿನಿಟ್ಸ್ ಈ ನೀರು ಹೋಗೋ ತನಕ ಬೇಯಿಸೋಣ. ಇನ್ನೊಂದು ಚೂರು ಗ್ರೇವಿ ಇದೆ ನೋಡಿ, ನಾನು ಫುಲ್ಲು ಡ್ರೈ ಮಾಡ್ತಾಯಿದ್ದೀನಿ, ನಿಮಗೆ ಬೇಕಿದ್ದರೆ ಈ ಸ್ಟೇಜಲ್ಲಿ ನೀವು ನಿಲ್ಲಿಸ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿ ಬೇಕಿದ್ದರೆ, ನಾನು ಫುಲ್ ಡ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು 5 ಮಿನಿಟ್ಸು ಇದನ್ನ ಫ್ರೈ ಮಾಡ್ತೀನಿ. ನೋಡಿ ಆಲ್ರೆಡಿ ಇದು ಫ್ರೈ ಆಗಿದೆ, ಸೊ ಡ್ರೈ ಆಗಿದೆ. ಇವಾಗ ನೀವು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು, ಇನ್ನೇನು ಬೇಕಾಗಿರಲ್ಲ. ಚಪಾತಿ, ರೈಸ್ ಏನದ್ರಲ್ಲಿ ಬೇಕಿದ್ದರೂ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನೀವು ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ.